ಎರಡು ವಿಷಯಗಳು ಬಹಳ ವಿಶೇಷವಾಗಿ ವ್ಯಕ್ತಪಡಿಸ್ತಾರೆ. ಗುರು ಬೋಧಕನಾಗ್ತಾನೆ, ಪಾಲಕನಾಗ್ತಾನೆ. ಪರಮಾತ್ಮ ಪಾಲಕನಾಗ್ತಾನೆ ಹೊರತು ಬೋಧಕನಾಗುವುದಿಲ್ಲ. ಪೂಜ್ಯ ಗುರುಗಳು ಹೇಳುವ ಮಾತಿನ ಮತಿತಾರ್ಥ. ಗುರು ವಚನಕ್ಕಾಗಿ ಬಂದಾತನಲ್ಲ. ವಚನ ಅಂದ್ರೆ ಮಾತನಾಡಲಿಕ್ಕಾಗಿ ಬಂದವರಲ್ಲ ನಮ್ಮ ಗುರುಗಳು. ಈ ಜಗತ್ತಿನೊಳಗ ಮಾತನಾಡಿ ಮಣ್ಣಲ್ಲಿ ಮಣ್ಣಾಗಿ ಹೋದವರು ಬಹಳ ಮಂದಿ. ಬದುಕಿ ಮಣ್ಣಾಗುವಾಗ ನಮ್ಮೆಲ್ಲರಿಗೂ ಸಹಿತ ಸಂಗೀತದ ಸಾಹಿತ್ಯದ ಕಣ್ಣು ಕೊಟ್ಟ ಪರಮಾರಾಧ್ಯ ಗುರುಗಳಂದ್ರೆ ಅದು ಹಾನಗಲ್ಲ ಕುಮಾರಶಿವಯೋಗಿಗಳು, ಪಂಚಾಕ್ಷರಜ್ಜೋರು, ಅದು ಪುಟ್ಟರಾಜಜ್ಜೋರು. ಅದನ್ನೇ ಗುರುಗಳು ತಮ್ಮ ವಚನದೊಳಗ ಅಂತಾರೆ, ಗುರು ಅಂದರೆ ವಚನಕ್ಕೆ ಬಂದಾತನಲ್ಲ, ಗುರು ಅಂದರೆ ಅಸನಕ್ಕೆ ಬಂದಾತನಲ್ಲ, ಗುರು ಅಂದರೆ ವ್ಯಸನಕ್ಕೆ ಬಂದಾತನಲ್ಲ, ಲೋಕದ ನಡೆ ನುಡಿಗಳನ್ನು ತಿದ್ದಲಿಕ್ಕಾಗಿ ಬಂದಾತ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ. ಸ್ವಲ್ಪ ನಾನು ಈ ವಚನಗಳನ್ನು ವಿಶ್ಲೇಷಣೆಯನ್ನು ಮಾಡಿಕೊಂತ ಹೋದಾಗ ಒಂದು ಘಟನೆ ನನಗೆ ನೆನಪಾಗ್ತದೆ. ನಮ್ಮ ಗುರುಗಳು ಎಂಥವ್ರು ಅಂದ್ರೆ, ಒಂದು ಶಾಲೆ, ತಮ್ಮ ಈ ಕಡೆ ಕೇಳಿ, ಒಂದು ತಾಸಿನ ತತ್ವ, ಒಂದು ಕತೆ ನಮ್ಮನಿಗೆ ಮನೋಜ್ಞವಾಗಿ ತಿಳಿಸಿಕೊಡ್ತದೆ. ಒಂದು ಶಾಲೆ, ಆ ಶಾಲೆಗೆ ಆ ಹುಡುಗ ಹೋಗಿರಬೇಕಾದ್ರೆ ಆ ಹುಡುಗನಿಗೆ ಅವರಪ್ಪ ಒಂದು ಗಿಫ್ಟ್ ಕೊಟ್ಟಿದ್ದ, ನೆನಹು ಕೊಟ್ಟಿದ್ದ, ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದ. ಅವನು ಸ್ಕೂಲ್ ಬ್ಯಾಗಿನೊಳಗ ಇಟ್ಟುಕೊಂಡು ಅದನ್ನ ಬಂದ. ಬೇರೆ ಹುಡುಗ ಅದನ್ನ ನೋಡಿ ಕಳ್ಳತನ ಮಾಡಿಬಿಟ್ಟ. ಮೇಷ್ಟ್ರು ಹೋಗಿ ದೂರು ಕೊಡ್ತಾನೆ, ಸರ್, ನಮ್ಮಪ್ಪ ನನ್ನ ಕೊಟ್ಟ ಗಿಫ್ಟ್ ನೆನಪಿನ ಕಾಣಿಕೆ ಯಾರೋ ಕಳ್ಳತನ ಮಾಡಿದ್ದಾರೆ, ನೀವು ದಯವಿಟ್ಟು ನನಗೆ ಅದನ್ನು ಹುಡುಕಿ ಕೊಡಿ ಅಂತ ಕೇಳಿದ. ಮೇಷ್ಟ್ರು ಎಲ್ಲಾ ಮಕ್ಕಳನ್ನ ಕೇಳ್ತಾರೆ, ಏ ತಮ್ಮ, ನೀ ತೆಗೆದುಕೊಂಡಿಯಾ? ಇಲ್ಲ ಸರ್. ನೀನ್ ತೆಗೆದುಕೊಂಡಿದ್ಯಾ? ಇಲ್ಲ ಸರ್. ಯಾರನ್ನೂ ಕೇಳಿದ್ರು ಸಹಿತ ಅಪರಾಧಿಯಾದವನು, ಕಳ್ಳನಾದವನು ನಾ ಕಳ್ಳ ಅಂತ ಯಾರೂ ಸಹಿತ ಒಪ್ಪಿಕೊಳ್ಳುವುದಿಲ್ಲ. ಮೇಷ್ಟ್ರು ಎಲ್ಲರನ್ನು ಕೇಳಿದ್ರು ಯಾರು ಒಪ್ಪಿಕೊಳ್ಳಿಲ್ಲ. ಕೊನೆಗೆ ಆ ಹುಡುಗನ ಗುಳೋ ಅಂತ ಅಳುವ ಧ್ವನಿ, ಆ ದುಃಖವನ್ನ ನೋಡಿ ಮೇಷ್ಟ್ರು ಒಂದು ಉಪಾಯವನ್ನ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿದ. ಯಾರಲ್ಲಿ ಇದೆ ಅದನ್ನು ಹುಡುಕಬೇಕು ಅಂತ ತೊಳ್ಕೊಂಡು ಹಿಂಗೆ ಹುಡುಕ್ತಾ 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 ಹೋದ್ರು ಒಂದು ಬ್ಯಾಗಿನೊಳಗದು ಸಿಕ್. ಕಳ್ಳತನ ಮಾಡಿದಂತ ಹುಡುಗ ಎದೆ ಬಡಿತಾ ಇತ್ತು ಅವನಿಗೆ. ಮೇಷ್ಟ್ರು ನನ್ನ ಬ್ಯಾಗಿನಿಂದ ನಾನು ಕದ್ದ ವಸ್ತುವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲರಿಗೂ ಹೇಳಿಬಿಡ್ತಾರೆ, ಈತ ಕಳ್ಳ 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 ಅಂತ ಹೇಳ್ತಾರೆ. ನನ್ನ ಮರ್ಯಾದೆ ಹೋಗ್ತದೆ, ನಾನಿನ ಜೀವನದಾಗಿ ಇರಬಾರದು ಅಂತ ತೀರ್ಮಾನ ಮಾಡಿದ. ಆದರೆ ಆ ಗುರುಗಳು ಎಂತ ಕರುಣಾಮಯಿಗಳು ಅಂದ್ರೆ, ಆ ಗುರುಗಳು ಎಂತ ಮಮತಾಮಯಿಗಳಂದ್ರೆ, ಆ ಹುಡುಗ ಕಳ್ಳತನ ಮಾಡಿದ್ದು ಅವರು ಒಟ್ಟೆ ಹೇಳೇ ಇಲ್ಲ ಬದುಕಿನೊಳಗೆ. ಕೊನೆಗೆ ಅವರು ಶಾಲೆಯಿಂದ ರಿಟೈರ್ಡ್ ಆಯಿದ್ರು, ನಿವೃತ್ತಿ ಆಯಿತು. ಅವರಿಗೆ ಷಷ್ಠಿ ಪೂರ್ತಿ ಸಮಾರಂಭ ಏರ್ಪಡಿಸಿದ್ರು. ಆ ಷಷ್ಠಿ ಪೂರ್ತಿ ಸಮಾರಂಭದ ಎಲ್ಲ ಟೆಂಟಿನದು, ದಾಸೋದು, ಎಲ್ಲ ಖರ್ಚನ್ನ ಕಳ್ಳತನ ಮಾಡಿದವನೇ ಒಪ್ಪಿಕೊಂಡಿದ್ದವ. ಕಳ್ಳತನ ಮಾಡಿದ್ರೆ ಒಪ್ಪಿಕೊಂಡಿ. ಆ ಮೇಷ್ಟ್ರು ಬಾಜು ಆ ಕಳ್ಳತನ ಮಾಡಿದ ಅವನು ಹಿಂಗ್ ಕುಂತ್ಕೊಂಡಿದ್ದ. ಸರ್ ಅಂದ, ಏನು? ನಾನು ಸಣ್ಣವನಿರಬೇಕಾದ್ರೆ ಶಾಲೆಯಲ್ಲಿ ಒಂದು ವಸ್ತು ಒಂದು ಹುಡುಗ ಕಳ್ಳತನ ಮಾಡಿದ್ದ, ಅದು ಯಾರು ಅಂತ ಗೊತ್ತೈತಿ ಏನು ಅಂತ ಕೇಳಿದ. ಕಳ್ಳತನ ಮಾಡಿದವನು ಇಲ್ಲ ಅಂದ್ರು. ಸರ್, ಅವತ್ತು ಕಳ್ಳತನ ಮಾಡಿದವನು ನಾನೇ ಎಂದ ಹುಡುಗ. ಆ ಹುಡುಗ ನಾನೇ. ಅದು ಹೆಂಗಪ್ಪ? ಯಾರು ಕಳ್ಳರು ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ ಅಂದ್ರು. ಅದ್ ಹೆಂಗ್ ಸರ್? ನೀವು ಮತ್ತೆ ಬ್ಯಾಗ್ ಹುಡಿಕೊಂತ ಬಂದಿರ, ಮತ್ತೆ ನನ್ನ ಬ್ಯಾಗ್ ನೀವು ತೆಗೆದುಕೊಂಡಿರಿ. ಹೌದಮ್ಮ, ನಿನ್ ಬ್ಯಾಗ್ನೇಗ ಅಂತ ನನಗೆ ಗೊತ್ತಿಲ್ಲ, ಒಟ್ಟಾರೆ ಒಂದು ಬ್ಯಾಗಿನೊಳಗೆ ನಾನು ತೆಗೆದುಕೊಂಡಿನಿ ಅಂದ್ರೆ ಮೇಷ್ಟ್ರು. ಸರ್, ಅದು ಹೆಂಗ್ ಹೇಳ್ತೀರಿ ನೀವು? ಅವಾಗ ಮೇಷ್ಟ್ರು ಹೇಳ್ತಾರೆ, ನಿಮ್ಮೆಲ್ಲರ ಕಣ್ಣಿಗೆ ಬಟ್ಟೆ ಕಟ್ಟಿದನಲ್ಲ ತಮ್ಮ, ನಾನೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೆ. ನಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬ್ಯಾಗನ್ನ ಹುಡುಕ್ತಾ ಹುಡುಕ್ತಾ ಬಂದೆ. ಅದು ಯಾರ ಬ್ಯಾಗಿನೊಳಗೆ ಸಿಕ್ತೋ ನಾನು ಅರಿಯೇ, ಒಟ್ಟಾರೆ ಸಿಕ್ತು ಒಂದು. ಅವಾಗ ಮೇಷ್ಟ್ರಿಗೆ ಹುಡುಗ ಕೇಳ್ತಾನೆ, ಸರ್, ನಮ್ಮ ಕಣ್ಣಿ ಬಟ್ಟಿ ಕಟ್ಟಿಕೊಂಡು ನೀವ್ ಯಾಕೆ ಕಣ್ಣಿ ಬಟ್ಟಿ ಕಟ್ಟಿಕೊಂಡ್ರಂದ್ರೆ, ಮೇಷ್ಟ್ರು ಒಂದು ಕಿಮ್ಮತ್ತಿನ ಮಾತು ಹೇಳ್ತಾರೆ, ಅದನ್ನ ಗಮನದಲ್ಲಿ ಇಟ್ಟುಕೊಳ್ಬೇಕು. ತಮ್ಮ, ನಾ ಯಾಕೆ ಕಣ್ಣಿ ಬಟ್ಟಿ ಕಟ್ಟಿಕೊಂಡೆ ಅಂದ್ರೆ, ನಾನು ಏನಾದ್ರೂ ಕಣ್ಣಿ ಬಟ್ಟಿ ಕಟ್ಟಿಕೊಳ್ಳದೇ ಇದ್ರೆ, ಯಾವ ಬ್ಯಾಗಿನೊಳಗೆ ನಾನು ವಸ್ತುವನ್ನು ತೆಗೆದುಕೊಂಡೆ,
ಯಾರೇ ಕಳ್ಳತನ ಮಾಡಿದ ವ್ಯಕ್ತಿಯನ್ನು ನೋಡಿದಾಗ ನನ್ನ ಮನಸ್ಸು ಹೇಳ್ತಿತ್ತು, ಈ ಕಳ್ಳ 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 ಅಂತ ನನ್ನ ಮನಸ್ಸು ಹೇಳ್ತಿತ್ತು. ಗುರುವಾದವನು ದೋಷವನ್ನ ಎಣಿಸುವವನು ಗುರು ಆಗೋದಿಲ್ಲ, ದೋಷದಿಂದ ನಿರ್ದೋಷಿಯನ್ನಾಗಿ ಮಾಡುವನು ಗುರು. ಅಂತ ನಿರ್ದೋಷಿ ಗುರು ಅಂದ್ರೆ ಅದು ಪಂಚಾಕ್ಷರ ಜೋರು, ಅದು ಪುಟ್ಟರಾಜ ಜೋರು. ನಾವೆಲ್ಲ ನಮ್ಮ ಆತ್ಮಾವಲೋಕನ ಮಾಡಿಕೊಂಡ್ರೆ ನಮ್ಮ ತಪ್ಪುಗಳನ್ನ ಮನ್ನಿಸಿ ನಮಗೆಲ್ಲ ಅಭಯ ಹಸ್ತವನ್ನ ನೀಡಿ ನಮ್ಮ ಬದುಕನ್ನ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನಮ್ಮ ಗುರುಗಳು. ಅಂದ್ರೆ ಉಡುವ ಬಟ್ಟೆ, ಉಣ್ಣುವ ಅನ್ನ, ವಾಸಿಸುವ ಮನೆ, ಓಡಾಡುವ ಗಾಡಿ. ನಾವು ಊರಲ್ಲಿದ್ರೆ ನಮ್ಮ ಪರಿಸ್ಥಿತಿ ಏನಿತ್ತು, ದೇವರೇ ಬಲ ನಮ್ಮ ಪರಿಸ್ಥಿತಿ. ಏನಾರ ಬಾಯಿಲ್ಲಿ ಅನ್ನುವ ಸಂದರ್ಭ ಸ್ವಾಮಿಗಳಿಗೆ ಬನ್ನಿ ಅಂತ ತಿಳ್ಕೊಂಡು ಕೈ ಮುಗಿಯುವಂತ ತಾಕತ್ತು ಕೊಟ್ಟಿದ್ಯಾರಂದ್ರೆ ಅದು ಹಾನಗಲ್ಲ ಕುಮಾರೀಶ, ಅದು ಪಂಚಾಕ್ಷರ ಗಡ್ ಪುಟ್ಟರಾಜ. ಎಂತ ಬದುಕು ನಮಗೆ ಕೊಟ್ಟಿದ್ದಾರೆ. ಆಗಲೇ ಕಲ್ಲಿನಾಥ ಶಾಸ್ತ್ರೀಜಿ ಅಜ್ಜೋರು ಹೇಳುತ್ತಿದ್ರು, ಈ ಜಗತ್ತಿನೊಳಗೆ ಎಲ್ಲಾ ಪದವಿಗಳು ಸಿಗಬಹುದು, ಒಂದು ಪದವಿ ಏರಬಹುದು, ಒಂದು ಪದವಿ ಇಳಿಬಹುದು. ಆದರೆ ಗುರು ಸನ್ನಿಧಿಯ ಒಳಗ ಇಲ್ಲೇ ಆಶ್ರಮದಲ್ಲಿ ಉಂಡು ನಲೆದಾಡಿ ಹಕ್ಕಿಯಂತೆ ಹಾರಾಡಿ ಅವರ ಗದ್ದುಗೆಯ ಮುಂದೆ ಕುಂತು ಎರಡು ನುಡಿಗಳನ್ನ, ಸಂಗೀತದ ಗಾಯನವನ್ನ, ತಬಲಾದ ವಾದನವನ್ನ, ಇದು ಏನು ಸೇವಾ ಮಾಡೋದೈತಲ್ಲ, ಇದು ವಿದ್ಯೆಯ ಪ್ರದರ್ಶನವಲ್ಲ. ಏನು ಹೇಳ್ತಾನ ಅಂತ ಕೇಳೋದಕ್ಕಿಂತ ಅಜ್ಜಂದು ಹೇಳ್ತಾನ ಅಂತ ಅಟ್ಟ ಕೇಳಿದ್ರೆ ಸಾಕ ಏನ್ರಿ. ಅಜ್ಜಂದು ಹೇಳ್ತಾನ ಅಂತ ಕೇಳಿದ್ರೆ ಸಾಕು. ಈ ಭಾವ ನಮ್ಮಲ್ಲಿ ನಿರ್ಮಾಣ ಆಯಿತು ಅಂದ್ರೆ ನಾವು ದೋಷದಿಂದ ನಿರ್ದೋಷಿಗಳ ಆಗ್ತೀವಿ ಅನ್ನೋದಕ್ಕನೆ ಪೂಜ್ಯ ಗುರುಗಳು ಹೇಳುವ ಮಾತು ಬಹಳ ವಿಶೇಷವಾಗಿರುವಂತ. ಏನದು? ನಿನ್ನನ್ನರಿಯದ ಕಾರಣ ಸುಖವೆಲ್ಲವೂ ದುಃಖವಾಗಿ ಕಾಣುತ್ತಿದೆ ನೋಡ. ಸರ್ವಂ ಬ್ರಹ್ಮವೆಂಬ ನಿನ್ನ ಸೃದಿವಾಣಿಯು ಸತ್ಯವಾದರೆ ದುಃಖವಿಲ್ಲಿದೆ. ಆನಂದಂ ಬ್ರಹ್ಮ ನೀನೇ ಬ್ರಹ್ಮ ಗುರು ಕುಮಾರ ಪಂಚಾಕ್ಷರೇಶ್ವರ. ಎಷ್ಟು ವಿಚಾರ ಮಾಡ್ತಾರೆ ಗುರುಗಳು. ಅಂದ್ರ ಸುಖ ಯಾವಾಗ ದುಃಖ ಆಕೈತೆ ಅಂದ್ರೆ ಗುರುವನ್ನ ಮರೆತಾಗ ಸುಖ ದುಃಖ ಆಕೈತೆ ಅಂತ. ಯಾವ ಸಂಸ್ಥೆ ನಮಗ ಅನ್ನ ಕೊಡ್ತೋ, ಯಾವ ಸಂಸ್ಥೆ ನಮಗೆ ಆಶ್ರಯವನ್ನ ಕೊಡ್ತೋ, ಯಾವ ಪುಣ್ಯಾಶ್ರಮದೊಳಗೆ ಬಂದು ನಾವು ಪುಣ್ಯವಂತರಾದ್ವಲ್ಲ ಅದನ್ನ ಮರುತ್ವಿ ಅಂದ್ರ ಸುಖವೇ ದುಃಖವಾಗಿ ಕಾಣ್ತದೆ ಅನ್ನೋದನ್ನ ಪುಟ್ಟರಾಜಪ್ಪವ್ರು ಬರೀತಾರೆ ಈ ವಚನದೊಳಗೆ. ನೋಡಿ ಆ ಮಾತು ಹೆಂಗಿದೆ. ಅವರು ಬೇರೆ ಮಾತುಗಳನ್ನ ಆಡಲಿಲ್ಲ ಗುರುಗಳು. ಆ ಮಾತಿನೊಳಗೆ ಒಂದು ಮತಿತಾರ್ಥ ಇತ್ತು, ಒಂದು ಗೂಢಾರ್ಥ ಇತ್ತು. ಶಿಷ್ಯರಿಗೆ ಭಕ್ತರಿಗೆಲ್ಲ ಬೋಧನೆಯನ್ನ ಮಾಡಿ ಸಾಧನೆಯ ಸಿದ್ಧಿ ಗೌರಿ ಶಂಕರವಾದವರು ಯಾರಂದ್ರೆ ಅದು ಪಂಚಾಕ್ಷರ ಜೋರು, ಅದು ಪುಟ್ಟರಾಜ ಜೋರು ಅನ್ನೋದನ್ನ ನಾವು ನೆನಪಿಸಿಕೊಳ್ಳಬೇಕು. ಅಂತ ಪೂಜ್ಯ ಗುರುಗಳ ಈ ಪುಣ್ಯ ಸ್ಮರಣೋತ್ಸವದ ಶಿವನೆನಗಿನಲ್ಲಿ ಈಗ ಗವಾಯಿಗಳವರು ಪುರಾಣ ಪಠಣವನ್ನ ಮಾಡ್ತಾರೆ. ಆ ನುಡಿಗಡನದೊಳಗ ಹುಕ್ಕೇರಿ ಸದಾಶಿವ ಶಾಸ್ತ್ರಿಗಳವರು ತಮ್ಮ ಭಾಮಿನಿ ಷಟ್ಪದಿಯ ಒಳಗ ಏನ್ ಬರೀತಾರೆ ಅನ್ನೋದನ್ನು ಗವಾಯಿಗಳು ಒಂದು ನುಡಿಯನ್ನ ಪಠಣವನ್ನು ಮಾಡ್ಬೇಕು. ಗುರುವು ಘನ ಸುಖದಿರುವುನತ ಸುರ ತರುವು ಮುಕುತಿಯ ಹರದರುವಿನ ಕುರು ವಿರತಿಯ ಭರವು ಕರುಣಾರಸದ ನಿರ್ಜರವು ಗುರುವು ಮರವೆಯ ಹರಿದು ಭವಭಯ ಗುರಿಯ ನಾಡಿಸು ತರುವನಾಗಿಸಿ ಬರದಿ ರಕ್ಷಿಸಲೆನ್ನನು ನಿರಾಭಾರಿಯಾದವನು ನಿರಾಭಾರಿಯಾದವನು ಅಂಗಶರದಿ ನಿಶಾದ ಶಿವಧವಲಾಂಗ ರಸತಮೃತಾಂಗವನ್ನಿಪ ಕಂಗನಯನ ದುರಂಗ ಜಾಂಗ ವಿಭಂಗ ಶಿವಯಾಗತೋಗ ವೃಷಭ ತುರಾಗ ವಿಧೃತ ಕುರಾಗ ಸಜ್ಜನ ಸಾಗ ಶಂಕರಗಾಂಗ ಸಲಲಿತೋಂಗ ಭಂಗಯುಕ್ತೋತ್ತಮಾಂಗ ಜಯ ಜಯ ಭಂಗಯುಕ್ತೋತ್ತಮಾಂಗ ಜಯ ಜಯ. ಶ್ರೀ ಗುರು ಪಂಚಾಕ್ಷರೇಶ್ವರ ಮಹಾರಾಜ ಕೈ ಜಯ. ಸದಾಶಿವ ಕವಿಗಳ ಈ ಮಹಾಪುರಾಣ ನನಗೆ ಆ ಕವಿಗಳ ಒಂದು ಇತಿಹಾಸವನ್ನು ಓದಿಕೊಂತ ಬಂದ್ರೆ
ಸದಾಶಿವ ಕವಿಗಳವರ ತಂದೆ ಹೆಸರು ಪಂಚಾಕ್ಷರಿನವರೇ. ಮಹಾರಾಷ್ಟ್ರದ ಗಡಿ ಹಿಂಗ್ಲಜ್ ಸಂಕೇಶ್ವರ ಹತ್ರ ಒಂದು ಹಿಟ್ಟಣಿಗೆ ಅಂತ ಒಂದು ಊರು ಬರ್ತದೆ. ಅಲ್ಲಿಯವರು ಮಹಾರಾಷ್ಟ್ರದಿಂದ ಅವರು ಮೊದಲೇ ಜಂಗಮರು, ಕೊಡು ಬಡತನ. ಆ ಬಡತನದ ಬೆಂಗುದಿಗೆ ಬೆಂದು ಸಾಕಾಗಿ ಬದುಕನ್ನ ಕಟ್ಟಿಕೊಳ್ಳಬೇಕು ಅನ್ನುವ ಭರವಸೆಗೆ ಹುಕ್ಕೇರಿಗೆ ಬರ್ತಾರೆ. ಹುಕ್ಕೇರಿಗೆ ಬಂದ ಮೇಲೆ ಅವರಿಗೆ ಹುಕ್ಕೇರಿ ಸದಾಶಿವ ಶಾಸ್ತ್ರಿಗಳು ಅಂತ ನಾಮಾಂಕಿತವಾಗ್ತದೆ. ನಾಳೆಗೆ ಅವರ ಪರಿಚಯವನ್ನು ಹೇಳ್ತೀನಿ ನಿಮಗೆ. ಅವರು ಈ ಪುರಾಣವನ್ನ ಭಾಮಿನಿ ಷಟ್ಪದಿಯೊಳಗ ರಚನೆ ಮಾಡ್ತಾರೆ. ಇದನ್ನು ರಚನೆ ಮಾಡ್ಲಿಕ್ಕೆ ಹೇಳಿದವರು ಯಾರು ಅನ್ನೋದನ್ನ ಅವರು ನೆನೆಸಿಕೊಳ್ತಾರೆ. ಮೊಟ್ಟ ಮೊದಲಿಗೆ ಅವರು ಗುರುಸ್ತುತಿಯನ್ನ ಮಾಡ್ತಾರೆ. ಗುರುವು ಘನ ಸುಖ ದಿರುವು ನತಸುರ ತರುವು ಮುಕುತಿಯ ಹರವ ದರುವಿನ ಕುರುಹು ವಿರತಿಯ ಭರವು ಕರುಣಾ ರಸದ ನಿರ್ಛರು. ಗುರು ಹಿರಿದಾದ ಸುಖವನ್ನು ಕೊಡುವವನು ಗುರು. ಕಾಮಧೇನು ಕಲ್ಪವೃಕ್ಷವಾಗಿ ಸರ್ವರಿಗೂ ಸರ್ವವನ್ನು ಕೊಟ್ಟಂತ ಸರ್ವೇಶ್ವರನಾಗಿ ಇರುವಂತವನು ಗುರು. ಇಂಥ ಗುರುವರನ ಸ್ತುತಿಯನ್ನ ಮೊಟ್ಟ ಮೊದಲಿಗೆ ಮಾಡ್ತಾರೆ. ಯಾಕೆ ಮಾಡಬೇಕು ಅಂದ್ರೆ, ಗುರು ಅಂದ್ರೆ ಒಂದು ವಿಶ್ವವಿದ್ಯಾಲಯ. ವಿಶ್ವವಿಜಯದ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಬಹಳ ವಿಶೇಷವಾಗಿ ಬರೀತಾರೆ. ಗುರು ನಮ್ಮ ಹತ್ರ ಇದ್ರೆ ಏನಾಗ್ತದೆ, ಗುರು ನಮ್ಮ ಹತ್ರ ಇರ್ಲಿಲ್ಲ ಅಂದ್ರೆ ಏನಾಗ್ತದೆ. ನೀನೊಬ್ಬ ಜೊತೆ ಇರಲು ಜಗವೆಲ್ಲ ಎದುರಾಗಿ ಭಯವೇನು 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 ಗುರುವೇ. ನೀನೊಬ್ಬ ಜೊತೆಗಿರದೆ ಜಗವೆಲ್ಲ ಜೊತೆಯಾಗಿರೆ ಸುಖವೇನು 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 ಗುರುವೇ ಅಂತ ಸ್ವಾಮಿ ವಿವೇಕಾನಂದರು ಬರೀತಾರೆ. ಗುರು ನಮ್ಮ ಹತ್ರ ಇದ್ದ ಅಂದ್ರೆ ಇಡೀ ಜಗತ್ತೇ ನಮ್ಮ ಹತ್ರ ಇದ್ದಂಗ. ಗುರು ನಮ್ಮ ಹತ್ರ ಇಲ್ಲ ಅಂದ್ರೆ ಜಗತ್ತೂ ನಮ್ಮ ಹತ್ರ ಇದ್ರು ಸಹಿತ ಏನು ಲಾಭ ಇಲ್ಲ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ಬರೀತಾರೆ. ಹಾಗೆ ನಾವೆಲ್ಲ ಇವತ್ತ ಯಾವ ಬಲದಿಂದ ನಮ್ಮ ಬದುಕನ್ನ ಕಟ್ಟಿಕೊಳ್ತಾ ಇದ್ದೀವಿ ಅಂದ್ರೆ, ನಮಗೆ ವಿದ್ಯೆಯ ಬಲನೂ ಆತ್ಮಬಲವೋ ಯಾವ ಬಲ ನಮ್ಮ ಬದುಕಿಗೆ ಐತೆ ಅಂದ್ರೆ, ನಮಗೆ ಇರುವುದು ಒಂದೇ ಬಲ, ಅದು ಗುರುಬಲ. ಆ ಗುರುಬಲ ಇರೋದ್ರಿಂದ ನಮ್ಮೆಲ್ಲ ಬದುಕು ಇವತ್ತು ಶೃಂಗಾರಗೊಂಡಿದೆ ಅನ್ನೋದನ್ನ ನಾವು ನೆನಪಿಟ್ಟುಕೊಳ್ಬೇಕು. ನನಗೆ ಒಂದು ಬಹಳ ಒಂದು ವಿಶೇಷವಾಗಿರುವಂತ ವಿಚಾರ ಮನೋಜ್ಞವಾಗಿ ನನಗೆ ನೆನಪಿಗೆ ಬಂತು. ತಮ್ಮ ಇದೊಂದು ಮಾತು ಹೇಳಿ ನಾನು ಕೈ ಬಿಟ್ಟು ಬಿಡ್ತೀನಿ, ಕೇಳ್ರಿ. ಒಂದು 3 ಮಂದಿ ಅಣ್ಣತಮ್ಮಂದಿರು. ನಮ್ಮ ಗುರುಗಳು ಎಂತವ್ರು ಅಂತ ನಿಮಗೆ 3 ಮಂದಿ ಅಣ್ಣತಮ್ಮಂದಿರು. 3 ಮಂದಿಗೂ ಮದುವೆ ಆಯ್ತು. 3 ಮಂದಿ ಆ ಸಂಸಾರ ಜೀವನ ನಡೆಸಿದಾಗ ಅದರೊಳಗೆ ಯಾರಿಗೂ ಒಬ್ಬರಿಗೆ ಒಂದು ಹೆಣ್ಣು ಮಗು ಜನನವಾಯಿತು. ಅದು ಯಾರ್ದು ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಅಂದ್ರೇನು, ಎಂಥ ಒಂದು ವಿಶೇಷತೆ ಆ ಮಗುವಿಗೆ ತುಂಬಿದ್ರು ಅಂದ್ರ ಅದಕ್ಕೆ ಒಟ್ಟಾರೆಯಾಗಿ ಕೆಟ್ಟ ಭಾವನೆಗಳಲ್ಲಿ ತುಂಬಿದ್ರು ಆ ಮಗುವಿಗೆ. ಅದು 3 ಮಂದಿ ಅಣ್ಣ ತಮ್ಮಂದಿರಿಗೂ ಅಪ್ಪ 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 ಅಂತ ಕರಿತಿತ್ತು. 3 ಮಂದಿ ಅವರಿಗೂ ಸಹಿತ ಅವ್ವ ಅವ್ವ ಅಂತ ಕರಿತಿತ್ತು. ಬೆಳಿತಾ ಬೆಳಿತಾ ಹುಡುಗಿಗೆ ಒಂದು ಜಾತ್ರೆಗೆ ಹೋದಾಗ ಒಂದು ಹೆಣ್ಣು ಗೊಂಬೆಯನ್ನ ಆ ಹುಡುಗಿಗೆ ಆಟಕ್ಕೆ ತಂದು ಕೊಟ್ಟರು. ಆ ಹುಡುಗಿ ಆಟವನ್ನ ಆಡ್ತಾ ಆಡ್ತಾ ತನ್ನ ಬದುಕನ್ನ ಕಟ್ಟಿಕೊಳ್ತಾ ಇತ್ತು. ಆ ಮಗುವಿಗೆ ಊಟ ಮಾಡಿಸೋದ್ರಿ, ಆ ಮಗುವಿಗೆ ಜಳಕ ಮಾಡಿಸೋದು, ಆ ಮಗುವಿಗೆ ನೀವು ಊಟ ಮಾಡ ನಾವು ಊಟ ಮಾಡೋದು ನೋಡಂತ ಆ ಮಗುವಿನ ಜೊತೆ ಮಾತನಾಡ್ತಾ ಇತ್ತು. ಈ 3 ಮಂದಿ ಏನ ಅಪ್ಪಂದಿರಿದ್ರಲ್ಲ, 1ನೇ ಅಪ್ಪ ಅವನು ವ್ಯಾಪಾರಸ್ಥ, ಅಂದ್ರೆ ಬಿಸಿನೆಸ್ ಮ್ಯಾನ್, ಅವನು ವ್ಯಾಪಾರ ಮಾಡುವಂತ. 2ನೇದವನು ಶಾಲಾ ಮಾಸ್ತರ್ ಆಗಿತ್ತು. 3ನೇದವನು ವಕೀಲನಾಗಿತ್ತು. ಇವರು 3 ಮಂದಿ ತಮ್ಮ ವೃತ್ತಿಪರವಾಗಿರುವಂತ ಕಾಯಿಕದೊಳಗೆ ತನ್ಮಯತೆ ತಮ್ಮ ಬದುಕನ್ನ ಕಟ್ಟಿಕೊಳ್ತಾ ಇದ್ರು. ಮುಂದೆ ಆ ಮಗು ಆಟವನ್ನ ಆಡ್ತಾ ಆಡ್ತಾ ಗೊಂಬಿ ಕಾಲು ಮುರಿದು ಬಿಡ್ತದ. ಆ ಹುಡುಗಿ ಗೊಳೋ ಅಂತ ಅಳಾಕತ್ತಿ. ಯಾಕೆ ಅಳಾಕತ್ತಿ ಅಂದ್ರೆ ಗೊಂಬಿ ಕಾಲು ಮುರಿದಂತ ಅಳಾಕತ್ತಿ. ನನ್ನ ಗೊಂಬಿ ಕಾಲು ಮುರಿದದ, ಯಾರಿದನ್ನು ಜೋಪಾನ ಮಾಡೋರು ಯಾರಿದನ್ನು ಜೋಪಾನ ಮಾಡೋರು ಅಂತ ಹಿಂಗ ಅಳುವಾಗ ವ್ಯಾಪಾರಕ್ಕೆ ಹೋಗಿದ್ನಲ್ಲ ಒಬ್ಬ ಅಪ್ಪ, ಅವನ್ ಬಂದ. ಏ ತಂಗಿ, ಯಾಕೆ ಅಳ್ತಾ ಇದೀಯ? ಅಪ್ಪ, ನನ್ನ ಮಗುವಿನ ಕಾಲು ಮುರಿದು ಬಿಟ್ಟದ ಅಂದ. ಅವಂದ ಲಾಸ್ ಮಾಡಿಬಿಟ್ಟಿ ಅಂದವ. ಎಂತ ಬುದ್ಧಿರಿ, ಲಾಸ್ ಮಾಡಿಬಿಟ್ಟಿ ಅಂದ. ಹುಡುಗಿ ದುಃಖ ತಡಿಲ್ಲ ಮತ್ತು ಅಳ್ತಾ ಇತ್ತು. ಆನಂತರ ಮಾಸ್ತರ್ ಬಂದ. ಅಪ್ಪ, ನನ್ನ ಮಗುವಿನ ಕಾಲು ಮುರಿದದ ಅಂದ. ಆ ಮಾಸ್ತರ್ ಅಂದ, ನಿನ್ನ ಬುದ್ಧಿನೇ ಇಲ್ಲ ಅಂದವ. 3ನೇದ್ ಯಾರ್ರಿ? ವಕೀಲ್. ಅಪ್ಪ, ನನ್ನ ಮಗುವಿನ ಕಾಲು ಮುರಿದದ. ಯಾವಾಗ ಮುರಿದದ, ಎಷ್ಟೊತ್ತಿಗೆ ಮುರಿದದ, ಯಾರಿದ್ರು ಯಾವಾಗಿದ್ರು ಕೇಸ್ ಹಾಕ್ಬಿಡ್ದ ಅಂದವ. ಒಬ್ಬೊಬ್ರು ಬುದ್ಧಿ ನೋಡ್ರಿ. ಮಾಸ್ತರ್ನ ಬುದ್ಧಿ ಮಾಸ್ತರ್ಗ, ವ್ಯಾಪಾರಿ ಬುದ್ಧಿ ವ್ಯಾಪಾರಗ, ವಕೀಲನ ಬುದ್ಧಿ ವಕೀಲ. 3 ಮಂದಿ ಒಂದೊಂದು ಬುದ್ಧಿ ಹೇಳಿದ್ರು. ಹುಡುಗಿ ಗೊಳೋ ಅಂತ ಅಳಾಕತ್ತಿ. ಕೊನೆಗೆ 3 ಮಂದಿ ತಾಯಂದಿರು ಬಂದ್ರು. ಯಾಕಮ್ಮ, ಯಾಕೆ ಅಳ್ತಾ ಇದ್ದೀಯಾ ಅಂತ ಕೇಳಿದ್ರು.
ಆ ಹುಡುಗಿಯಂತೂ ಅಮ್ಮ ನನ್ನ ಮಗನ ಕಾಲು ಮುರಿದು ಬಿಟ್ಟದೆ. ಅದರಾಗ ಒಬ್ಬಾಕೆ ಹೆಣ್ಮಗಳು ಆ ಗೊಂಬಿ ತೆಗೆದುಕೊಂಡು ಹೋಗಿ ಇದನ್ನ ಬಾತ್ರೂಮ್ ತೆಗೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಗೊಂಬಿಯನ್ನ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ತಿಳ್ಕೊಂಡು ಅದ್ರ ಮೇಲೆ ಬಟ್ಟಿ ಗರ 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 ಹಿಂಗ ಸುತ್ತಿ ಆ ಮಗುವಿನ ತಂದ್ಕೊಟ್ಲು. ತಂಗಿ ಇವತ್ತು ರಾತ್ರಿ ಬೆಳತಾನ ಗಪ್ಪ ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ಈ ಗೊಂಬಿ ಆರಾಮಾಕತಿ ಅಂದ್ರು ಅವ್ರು. ಹುಡುಗಿ ಅದನ್ನು ನೆನಪಿಟ್ಟುಕೊಂತು. ರಾತ್ರಿ ಮಲಗಿಕೊಂಡಾಗ ಅಂಗಡಿಗೆ ಹೋಗಿ ಹೊಸ ಗೊಂಬಿ ತಂದು ಕಾಲು ಮುರಿದು ಗೊಂಬಿನ ಎತ್ತು ಹೋಗಿದ್ರು ಆ ಕಡೆ. ಬೆಳಿಗ್ಗೆದ್ದು ಹುಡುಗಿ ಆ ಗೊಂಬಿ ನೋಡ್ತೀರಿ, ನನ್ನ ಗೊಂಬಿಗೆ ಆರಾಮಾಗ್ಯದ, ನನ್ನ ಗೊಂಬಿಗೆ ಆರಾಮಾಗ್ಯದ ಅಂತ ತಿಳ್ಕೊಂಡು ಇಷ್ಟು ಖುಷಿ ಪಡ್ತಲ್ಲ. ಆ ಹುಡುಗಿ ಖುಷಿ ಶಬ್ದಗಳಲ್ಲಿ ಹಿಡಿದಿಡೋದಕ್ಕೆ ಸಹಿತ ಸಾಧ್ಯವಿಲ್ಲ. ನಾನ್ ನಿಮಗೆ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಮ್ಮ ಗುರುಗಳು ಯಾವಾಗ ಬಂದಿ, ಯಾಕೆ ಬಂದಿ ಅಂತ ಕೇಳಲಿಲ್ಲ, ಎಷ್ಟು ಉಂಡಿ ಅಂತ ಕೇಳಲಿಲ್ಲ, ಎಷ್ಟು ವರ್ಷ ಇದ್ದಿ ಅಂತ ಕೇಳಲಿಲ್ಲ. ನಮ್ಮೆಲ್ಲರ ಬದುಕು ಮುರಿದಿರಬೇಕಾದ್ರೆ ನಮ್ಮ ಬದುಕಿಗೆ ಹೊಸ ಬೆಳಕು ಕೊಟ್ಟ ಪುಣ್ಯಾತ್ಮ ಯಾರಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಜೋರು, ಅದು ಪುಟ್ರಾಜ ಜೋರು ಅನ್ನೋದನ್ನ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ಎಲ್ಲೋ ಹುಟ್ಟಿ ಸತ್ತು ಹೋಗುವಂತ ನಮ್ಮಂತ ಅನಾಥರಿಗೆಲ್ಲ, ದಿಕ್ಕಿಲ್ಲದಂತವರಿಗೆ ದಿಕ್ಸೂಚಿಯಾದಂತ ಒಂದು ಸಂಸ್ಥೆ ಅಂದ್ರೆ ಅದು ಗದಿಗಿನ ವೀರೇಶ್ವರ ಪುಣ್ಯಾಶ್ರಮ. ಜುಗುಪ್ಸೆ ಹೊತ್ತವನಿಗೆ ಜೀವನಾಡಿಯಾಗಿ ಜೀವ ತುಂಬಿದ ಸಂಸ್ಥೆ ಅಂದ್ರೆ ಅದು ನಮ್ಮ ಪುಣ್ಯಾಶ್ರಮ. ಇಂಥ ಪುಣ್ಯಾಶ್ರಮದೊಳಗ ಇದೇನು ಒಂದು ಎರಡು ನುಡಿಗಳನ್ನ ಹೇಳುವ ಒಂದು ಸೇವೆ, ಅದು ನನ್ನ ಬದುಕಿಗೆ ಅದು